ಸಂಗಮ ಈ ತರ ಹಂಚ್ಕೊಳ್ಳಿ, ಪ್ರಯತ್ನ ಮಾಡಿ. ನೇಚರ್ ಲವ್ ಮಾಡೋರು ನಾವು ಟ್ರೀ ಪ್ಲಾಂಟೇಶನ್ ಮಾಡ್ತೀವಿ, ಎನ್ವೈರ್ಮೆಂಟ್ ಡೇ ಮಾಡ್ತೀವಿ. ಸೊ ನಮ್ಮ ಮಕ್ಕಳು ಏನ್ ಮಾಡ್ಬೇಕು, ಎವ್ರಿ ಬರ್ಡೇ ಒಂದು ಟ್ರೀ ಖರೀದಿ ಮಾಡಿ, ಒಂದು ಪ್ಲಾಂಟ್ ಖರೀದಿ ಮಾಡಿ, ನಿಮ್ಮ ಮನೆ ಹತ್ರ ಆಗಲಿ ವಾಟ್ ಎವರ್ ಎಲ್ಲಾದ್ರೂ ಒಂದು ಪ್ಲಾಂಟೇಶನ್ ಮಾಡ್ತಾ ಬಂದ್ರೆ ನೀವು 7 ಏಜ್ಗೆ 10 ಆದಂಗೆಲ್ಲ 10 ಗಿಡ ನೀವು ಹಚ್ಚಂಗೆ ಆಗ್ತದೆ. 20 ಇಯರ್ಸ್ ಆದ್ರೆ 20 ಗಿಡ ಪ್ಲಾಂಟೇಶನ್ ಮಾಡಿದ್ರೆ ನೀವು ಫಾರ್ ಎಕ್ಸಾಂಪಲ್ 100 ಮಕ್ಕಳಿದ್ದೀರಿ, 100 ಜನ ಪ್ರತಿ ವರ್ಷ ಒಬ್ಬೊಬ್ರು ಒಂದು ಬರ್ಡೇಗೆ ಒಂದು ಗಿಡ ಹಾಕಿದ್ರೆ 100 ಟ್ರೀಸ್ ಅದು. ಸೊ 5 ಇಯರ್ಸ್ಗೆ 500 ಟ್ರೀ ನೀವು ಹಚ್ಚಿದಂಗೆ ಇದು ಎನ್ವೈರ್ಮೆಂಟ್ ಗೆ ಸಪೋರ್ಟ್ ಆಗ್ತದೆ. ಇದು ಮೈಂಡಲ್ಲಿ ಇಟ್ಕೊಂಡು ಎವ್ರಿ ಬರ್ಡೇಗೆ ಎಲ್ಲಾ ಮಕ್ಕಳು ಪೇರೆಂಟ್ಸ್ಗೆ ಬಟ್ಟೆ ತರ್ತೀವಿ, ಕೇಕ್ ತರ್ತೀವಿ, ಎಲ್ಲ ಮಾಡಿ ಜೊತೆಗೆ ಒಂದು ಸಣ್ಣ ಪ್ಲಾಂಟ್ ತಗೊಂಡು ಪ್ಲಾಂಟೇಶನ್ ಮಾಡಬೇಕು. ಥ್ಯಾಂಕ್ ಯು. ನಮ್ಮ ಸ್ಕೂಲ್ ಕಮಿಟಿ ಮೇಡಮ್ ಸರ್ ಅವರು ಒಬ್ರು ಯೋಗ ಮಾಸ್ಟರ್ ಕರೆಸಿದ್ರು, ಯೋಗ ಡೇ ಸೆಲೆಬ್ರೇಷನ್ ಮಾಡಿದೀವಿ. ಆ ಸರ್ ಮನೆಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದೇ ಪ್ರಾಣಾಯಾಮ ಎಲ್ಲ ನೋಡಿ ಫಸ್ಟ್ ಕೇಳಿ ಎಲ್ಲರೂ. ಆ ಪ್ರಾಣಾಯಾಮ ಹೆಸರು ತಲೆನೋವು ಕಡಿಮೆ ಮಾಡ್ಲಿಕ್ಕೆ, BP ಕಡಿಮೆ ಮಾಡ್ಲಿಕ್ಕೆ, ಮನೆಯಲ್ಲಿ ಸುತ್ತಾಗ್ತಲ್ಲ ಜಗಳ ಮಾಡ್ತಾರಲ್ಲ ಮಮ್ಮಿ ಪೇರೆಂಟ್ಸ್ ಜೊತೆಗೆ ಆಗ್ತದಲ್ಲ, ಜಗಳ ಮಾಡೋದು. ಓಕೆ, ಜಗಳ ಬಿಟ್ಬಿಡಿ, ನಿಮ್ಮನ್ನು ಬೈತಾರಲ್ಲ ಪನಿಷ್ ಮಾಡ್ತಾರ, ಪೇರೆಂಟ್ಸ್ ಪನಿಷ್ ಮಾಡೋದನ್ನ ಇದು ಮಾಡಿಸ್ಬೇಕು. ಏನ್ ಹೇಳ್ಬೇಕು, ಬಲಮಳೆ ಬಂದ್ ಮಾಡಬೇಕು, ಎಡಗಡೆ ಇನ್ಹೇಲ್, ಎಡಗಡೆನೆ ಎಕ್ಸೇಲ್. ಈ ತರ ಸ್ಪೆಷಲ್ ಫ್ರಾಮ್ ಪೇರೆಂಟ್, ಸ್ಪೆಷಲ್ ಫ್ರಾಮ್ ಯುವರ್ ಪೇರೆಂಟ್. ಬಲಗಡೆ ರೈಟ್ ನಾಸಲ್ ಬಂದ್ ಮಾಡಿ, ಲೆಫ್ಟ್ ಇನ್ಹೇಲ್, ಲೆಫ್ಟ್ ಎಕ್ಸೇಲ್, ಲೆಫ್ಟ್ ಇನ್ಹೇಲ್, ಲೆಫ್ಟ್ ಎಕ್ಸೇಲ್. ಪುನಃ ರೈಟ್ ಸೈಡ್ ಕ್ಲೋಸ್, ಲೆಫ್ಟ್ ಇನ್ಹೇಲ್, ಲೆಫ್ಟ್ ಎಕ್ಸೇಲ್, ಲೆಫ್ಟ್ ಓನ್ಲಿ, ಲೆಫ್ಟ್ ಇನ್ಹೇಲ್, ಲೆಫ್ಟ್ ಎಕ್ಸೇಲ್. ಈ ಪ್ರಾಣಾಯಾಮ ನಿಮ್ಮ ಪಪ್ಪ ಮಮ್ಮಿಗೆ ಪೇರೆಂಟ್ಸ್ ಎಲ್ಲರಿಗೂ ಇದೊಂದು ಹೇಳ್ಬೇಕು. ಈ ತರ ಲೆಫ್ಟ್ ಇನ್ಹೇಲ್ ಎಕ್ಸೇಲ್ ಮಾಡೋದ್ರಿಂದ ತಲೆನೋವು, ತಲೆ ಚಕ್ರ, BP ಕಡಿಮೆ ಆಗ್ತದ. ಓಕೆ, ನೀವೇ ಮಾಡಬೇಕಿಲ್ಲ, ನಿಮ್ಗೆ ಬೇರೆ ಮಾಡ್ತೀನಿ. ಪೇರೆಂಟ್ಸ್ಗೆ ಹೇಳ್ಬೇಕು, ಬಲಮಳೆ ಬಂದ್ ಮಾಡಿ, ಎಡಗಡೆ ಉಸಿರು ತುಂಬಿ ಎಡಗಡೆ ಬಿಡಬೇಕು. ಟೀಚರ್ಸ್ ಆಲ್ಸೋ, ಟೀಚರ್ಸ್ ಏನಿದ್ರ ಯೋಗ ದಿನಾಚರಣೆಯನ್ನು ನಮ್ಮ ಸಂಸ್ಥೆಯಲ್ಲಿ ಆಚರಣೆ ಮಾಡಿದ್ದೀವಿ. ಈ ಯೋಗ ದಿನಾಚರಣೆ ಅಂಗವಾಗಿ ಗೌರವಪೂರ್ವಕವಾಗಿರ್ತಕ್ಕಂಥ ಶ್ರೀ ಸಚಿವಾಗ್ ಸರ್ ಅವರಿಗೂ ನಾವು ನಮ್ಮ ಸಂಸ್ಥೆಯಿಂದ, ನಮ್ಮ ವಿದ್ಯಾರ್ಥಿಗಳ ಕಡೆಯಿಂದ, ಪ್ರಾಚಾರ್ಯರ ಕಡೆಯಿಂದ ನಾವು ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಪ್ರಾಚಾರ್ಯರು ಶ್ರೀಮತಿ ಶ್ರುತಿ ಮೇಡಮ್ ಅವರು ಒಂದು 2 ಮಾತಾಡ್ತಾರೆ. ಮಾಡುವ ಎಲ್ಲರೂ ಪ್ರಾಕ್ಟೀಸ್ ಬೋರ್ಡ್ ಮಾಡುವ. ಬಲಗೆ ಮೂಗಿನ ಕೆಳಗೆ ಇಟ್ಕೊಳ್ಳಿ, ಎಡಗೆ ಹೊಟ್ಟೆ ಮೇಲೆ ಕೌಂಟ್ ಮಾಡ್ತೀನಿ. 10 ಟೈಮ್ ಮಾಡುವ. 1 2 ಉಸಿರು ತುಂಬಂಗಿಲ್ಲ, ಬಾಯಿ ಮುಚ್ಚಿರ್ಬೇಕು, ಮೂಗಿನ ಬರೀ ಎಕ್ಸೇಲ್ ಮಾಡಬೇಕು, ಉಸಿರು ಹೊರ ಹಾಕ್ಬೇಕು. 3 4 5 6 7 8 9 10. ಇದು ಉಸಿರು ತುಂಬದೇ ಇಲ್ಲ, ಬರೀ ಹೊರಗೆ ಹಾಕಬೇಕು. ಉಸಿರು ತುಂಬದೆ ಸುಮ್ಮನೆ ಜಾರಿಸ್ಬೇಕು, ದೇಹ ಮೂವ್ಮೆಂಟ್ ಮಾಡೋದಾಗಿಲ್ಲ, ನೇರ ಕೂಡಬೇಕು. ಕ್ಲಾಸ್ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳು ಚೆನ್ನಾಗಿ ಇದೆಲ್ಲ ಹೊರಗಿದ್ದು ನಮ್ಮ ಟೀಚರ್, ನಮ್ಮ ಗುರುಗಳು ಮುಂದಿದ್ದಾರೆ ಅಂತ ಹೇಳಿ ಅಭ್ಯಾಸ ಮಾಡಿ ಅನುಕೂಲ ಆಗ್ತದೆ. ಇದು ನಾಟ್ ಯೋಗ ಇಸ್ ಸೈನ್ಸ್, ಯೋಗ ವಿಜ್ಞಾನ. ಯಾವ ದಿನ ನಾವು ಯೋಗ ಪ್ರಾಣಾಯಾಮ ಮಾಡ್ತೀವಿ ಆ ದಿನವೇ ರಿಸಲ್ಟ್ ಬರ್ತದೆ. ಅದು ಯೋಗ, ಮೆಡಿಸನ್ ತರ ಅಲ್ಲ. ಮೆಡಿಟೇಷನ್, ಯೋಗ ಫಸ್ಟ್, ಸೊಲ್ಯೂಷನ್ ನೆಕ್ಸ್ಟ್. ಆ ರೀತಿ ಗಣಿತ ಟೀಚರ್ಸ್ ಸಹ ಪೇರೆಂಟ್ಸು ಇದನ್ನ ಅನುಕೂಲ ಮಾಡ್ಕೋಬೇಕು. ನೆಕ್ಸ್ಟ್ ಪ್ರಾಣಾಯಾಮ ಕಪಾಲಭಾತಿ, ಹೊಟ್ಟೆ ಭಾಗಕ್ಕೆ ವ್ಯಾಯಾಮ. ಏನ್ ಮಾಡ್ಬೇಕು, 3 ಬಾಟಲ್ ಕ್ಯಾರಿ ಮಾಡಿ ಮತ್ತೆ ಮನೆಗೆ ಹೋಗ್ತೀವಿ ಅಂದಿರಾ? ಅದೇ ಬಿಡ, ನೀವು ನೀರು ವಸ್ತು ಬಿಡಬೇಕು, ಬಾಟಲ್ ಖಾಲಿ ಮಾಡಬೇಕು, ಮತ್ತೆ ವ್ಯಾಯಾಮಗಳಿಗೆ ನೀರು ತುಂಬಿಸಬೇಕು. ಓಕೆ, ರೈಟ್. ಇನ್ಮೇಲೆ ಚಾಕ್ಲೇಟ್ ಕ್ಯಾರಿ ಮಾಡುವಾಗಿಲ್ಲ, ಫ್ರೂಟ್ ಕ್ಯಾರಿ ಮಾಡಬೇಕು. ರೈಟ್. ಈಗ ಮಾಡುವ ಪ್ರಾಣಾಯಾಮಗಳು. ನೇರ ಕೂತ್ಕೊಳ್ಳಿ, ಸುಖಾಸನ. ಹೀಗೆ ಕೂತ್ರೆ ಸುಖವಾದ ಆಸನ, ಸುಖವಾಗಿ ಕೂಡೋದು. ಇದನ್ನ ಬಲಗಾಲ ಮೇಲೆ ಹಾಕೊಂಡ್ರೆ ಸಿದ್ಧವಾದ ಆಸನ, ಸಿದ್ಧಾಸನ. ಯಾರು ಸಿದ್ಧ ಇದ್ರ ಇಲ್ಲಿ? ಎಲ್ಲಿದೆ? ಪರವಾಗಿಲ್ಲ. ಸಿದ್ದೇಶ್ ಸರ್
So ಇಲ್ಲಿ ವಿಶೇಷ ಏನಂದ್ರೆ ಸಿದ್ಧವಾಗಿರ್ಬೇಕು, ರೆಡಿ ಫಾರ್ ಇಟ್. ಅವ್ರು ಹೇಳೋದೇ ನಾನು ಸಿದ್ಧವನಾಗಿದ್ದೀನಿ, ನೀವು ಸಿದ್ಧರಾಗಿ ಓದಿ ನಿಮ್ ಫ್ಯೂಚರ್ ನ ಒಳ್ಳೇದು ಮಾಡ್ಲಿ ಅಂತ ನಮ್ಮ ಗುಡ್ ನೇಮ್ ಅದು. ಓಕೆ ರೈಟ್. ಎರಡು ಕೈಗಳು ಧ್ಯಾನ ಮುದ್ರೆಯಲ್ಲಿ. ಪೀಸ್ ಆಫ್ ಮೈಂಡ್, ಮೆಮೊರಿ ಪವರ್ ಬೆಳಲಿಕ್ಕೆ ಉಪಯುಕ್ತವಾದ ಪ್ರಾಣಾಯಾಮ, ಭಸ್ತ್ರಿಕಾ ಪ್ರಾಣಾಯಾಮ. 3-4 ಸೆಕೆಂಡ್ ತುಂಬಬೇಕು. ಈ ತರ 1-2 ಸೆಕೆಂಡ್ ಹೋಲ್ಡ್ ಮಾಡಬೇಕು, ಮತ್ತೆ 3-4 ಸೆಕೆಂಡ್ ಬಿಡಬೇಕು. ಎಲ್ಲರಿಗೂ ಅರ್ಥ ಆಗ್ತಿದೆಯಲ್ಲ? ಟೇಕ್ ಇಟ್ ಡೀಪ್. 2 ಸೆಕೆಂಡ್ ಹೋಲ್ಡ್ ಅಂಡ್ ಎಕ್ಸೆಲ್. ನಿಧಾನಕ್ಕೆ ಸುತ್ತು ತುಂಬಬೇಕು, ನಿಧಾನಕ್ಕೆ ಬಿಡಬೇಕು. ಒಂದು ನಿಮಿಷ ಕಣ್ಣು ಬಿಚ್ಚಿ ಅಭ್ಯಾಸ ಮಾಡಿ. ಹೊತ್ತಾಗಿದ್ದೀರಿ. ನೆಕ್ಸ್ಟ್ ಕ್ಲಾಸ್ 2 ಮಿನಿಟ್ಸ್ ಕಣ್ಣು ಮುಚ್ಚುವ. ಡೀಪ್ ಇನ್ಹೇಲ್, ಡೀಪ್ ಎಕ್ಸೆಲ್. ಸ್ಕಿನ್ ಗ್ಲೋ ಆಗ್ತದೆ, ಯಂಗ್ ಎನರ್ಜೆಟಿಕ್ ಇದ್ದವರಿಗೆ. ಮೊಡವೆಗಳು ಕಡಿಮೆ ಆಗ್ತವೆ, ಹೇರ್ ಫಾಲ್ ಕಡಿಮೆ ಆಗ್ತದೆ. ಬಿಸಿ ಗಾಳಿ ದೇಹದಿಂದ ಹೊರಹೋಗಿ ಶುದ್ಧ ಗಾಳಿ ದೇಹ ಸೇರೋದ್ರಿಂದ ಹೇರ್ ಫಾಲ್, ದಂಡ್ರಫ್, ಪಿಂಪಲ್ ಇಶ್ಯೂ ಸಾಲ್ವ್ ಆಗ್ತದೆ. ಚಿಕ್ಕ ಮಕ್ಕಳಲ್ಲಿ ಡಿಹೈಡ್ರೇಷನ್, ಆಗಾಗ ಜ್ವರ ಬರೋದು, ಹಾಫ್ ಡೇ ಲೀವ್ ಹಾಕಿ ಮನೆಗೆ ಹೋಗೋ ಸಮಸ್ಯೆ ದೂರ ಆಗ್ತದೆ. ಉಸಿರಾಟ ಮಾಡಬೇಕು ಮಕ್ಕಳು. 3 ಸೆಕೆಂಡ್ ಇನ್ಹೇಲ್, 3 ಸೆಕೆಂಡ್ ಎಕ್ಸೆಲ್. ಅಷ್ಟೇ ನಿಧಾನ ಹೊರ ಹಾಕ್ಬೇಕು. ಪರಿಶುದ್ಧವಾದ ಗಾಳಿ ದೇಹ ಸೇರ್ತಾ ಇದೆ. ದೇಹದ ಕಶ್ಮಲ ವಿಕಾರಗಳು ಬಿಸಿ ಗಾಳಿ ರೂಪದಲ್ಲಿ ಹೊರ ಹಾಕ್ತಾ ಇದ್ದೀವಿ. ಲಾಸ್ಟ್ 1 ಮಿನಿಟ್. ಡೀಪ್ ಇನ್ಹೇಲ್, ಎಕ್ಸೆಲ್. ಅದ್ಭುತವಾದ ಶಕ್ತಿ ಭಸ್ತ್ರಿಕಾ ಪ್ರಾಣಾಯಾಮಕ್ಕೆ. ಚಿಕ್ಕ ಮಕ್ಕಳು ದಿನಕ್ಕೆ 1-2 ನಿಮಿಷ ಅಭ್ಯಾಸ ಮಾಡಬೇಕು. ಮನೆಯಲ್ಲಿ ಅಭ್ಯಾಸ ಮಾಡಿ, ಬಹಳ ಒಳ್ಳೆಯದು. ಬಿಫೋರ್ ಹೋಮ್ವರ್ಕ್, ನೀವು ಹೋಮ್ವರ್ಕ್ ಮಾಡ್ಬೇಕಾದ್ರೆ ಬುಕ್ಸ್ ಬ್ಯಾಗ್ ನಿಮ್ದು ಕಣ್ಣು ಮುಚ್ಚಿ ಅಭ್ಯಾಸ ಮಾಡ್ತಾ ಕೇಳಬೇಕು. ಕ್ಲೋಸ್ ಯುವರ್ ಐಸ್, ಕ್ಲೋಸ್ ಯುವರ್ ಐಸ್. ಡೀಪ್ ಇನ್ಹೇಲ್, ಎಕ್ಸೆಲ್. ಮನೆಯಲ್ಲಿ ನೀವು ಹೋಮ್ವರ್ಕ್ ಮಾಡಬೇಕಾದ್ರೆ, ವರ್ಕ್ ಮಾಡಬೇಕಾದ್ರೆ ಬ್ಯಾಗ್ ತಗೊಂಡು ಕೂತು ಒಂದು 10-15 ಟೈಮ್ ಇನ್ಹೇಲ್, ಎಕ್ಸೆಲ್ ಮಾಡಿ. ನಿಮ್ಮ ದೇಹದೊಳಗಿನ ಬಿಸಿ ಗಾಳಿ ಎಷ್ಟು ಹೊರ ಹೋಗ್ತದ ಅಷ್ಟು ಮೈಂಡ್ ನಿಮ್ದು ಶಾರ್ಪ್ ಆಗ್ತಾ ಬರ್ತದೆ. ಮಿಸ್ ಹೇಳಿದ್ದೆ ಆಗಿರ್ಬೋದು, ಟೀಚರ್, ಮಾಸ್ಟರ್ ಸರ್ ಹೇಳಿರೋ ಸಬ್ಜೆಕ್ಟ್ ನೆನಪಾಗ್ತದೆ. ನಾವು ಯಾವ ತರ ವರ್ಕ್ ನ ಸಾಲ್ವ್ ಮಾಡಬೇಕು, ಯಾವ ತರ ಸೊಲ್ಯೂಷನ್ ತೆಗಿಬೇಕಂತ ಹೇಳಿ ಮೈಂಡ್ ನಿಮ್ಗೆ ಸಪೋರ್ಟ್ ಮಾಡ್ತದ. ಬಿಫೋರ್ ಸ್ಟಡಿ 5-10 ಟೈಮ್ ಡೀಪ್ ಇನ್ಹೇಲ್, ಡೀಪ್ ಎಕ್ಸೆಲ್. ಎವ್ರಿವನ್ ಎಲ್ಲರೂ ಮಾಡಬೇಕು. ಸುಮ್ಮನೆ ಬುಕ್ ಕುಂತು ಓದಕ್ಕಿಂತ ಮುಂಚೆ 4-5 ಬಾರಿ ಉಸಿರಾಡಿದ್ರೆ ಬಿಸಿ ಗಾಳಿ ಹೊರ ಹೋದ ತಕ್ಷಣ ನಿಮ್ಮಲ್ಲಿ ಮೆಮೊರಿ ಪವರ್ ಹೆಚ್ಚಾಗ್ತಾ ಬರ್ತದೆ. ಪಟ್ಟಣ ವಿದ್ಯಾನಿಕೇತನ ಸ್ಕೂಲಲ್ಲಿ, ಪ್ರೈಮರಿ ಸ್ಕೂಲಲ್ಲಿ ಮಕ್ಕಳಿಗೆ ಒಂದು ಬೆಲ್ ಮಾಡಿ ಲಾಸ್ಟ್ ಪೇಪರ್ಸ್ ಅಲ್ಲಿ ನ್ಯೂಸ್ ಬಂದಿತ್ತು. ಸೊ ಅದನ್ನ ನಮ್ಮ ಯೋಗದಿಂದನೇ ಹೇಳಿದ ಕೆಲಸ ಅದು. ಲಂಚ್ ಬ್ರೇಕ್ ಗೆ ಬೆಲ್ ಇರ್ತದೆ, ಇಂಟರ್ವಲ್ ಬೆಲ್ ಇರ್ತದೆ, ಪೀಗೆ ಬೆಲ್ ಇರ್ತದೆ. ಸೊ ಅದೇ ಬಾವು ಎಂದು ಗೊತ್ತಾಗಲ್ಲ, ಹೌದಲ್ಲ? ಸ್ಟ್ರಾಂಗ್ ಆಗಬೇಕು, ಈ ತರ ಮಾಡಬೇಕು. ಪಾಪ ಸರಿ ಒಂದು ಬಾರಿ. ರೈಟ್ ಲೆಗ್, ರೈಟ್ ಫೀಟ್, ರೇಸ್ ಯುವರ್ ಶೋಲ್ಡರ್, ಪವರ್ಫುಲ್ ಆಗಿರಬೇಕು. ಬೆಂಡ್ ಯುವರ್ ರೈಟ್ ಸೈಡ್, ಸುಮ್ಮನೆ ಎತ್ತಬೇಕು. ಲೆಗ್ ಫ್ರೀ ಮಾಡಬೇಕು. ನಮ್ಮ ಭಾಗದಲ್ಲಿ ನ್ಯಾಷನಲೈಸ್ ಶ್ರೀರಾಮ ಮಂದಿರ ಎಲ್ಲಿದೆ? ಅಯೋಧ್ಯೆ. ಸೊ ಟ್ರೆಡಿಷನಲ್ ಆಗಿ ಹೇಳ್ಬೇಕಂದ್ರೆ ಕಿಷ್ಟಿಂದ. ಓಕೆ, ಸೊ ಅದಕ್ಕಾಗಿ ಹನುಮಾನ್ ದಂಗೆ ಆಡ್ ಮಾಡುವ. ಮಾಡೋಣ. ಹೇಗ್ ಮಾಡ್ಬೇಕು ಹನುಮಾನ್ ದಂಗೆ ಅಂದ್ರೆ ಟ್ರೈ ನೋಡಿ. ಫಸ್ಟ್ 2 ಕೈ ಕೊಡ್ತೀವಿ. ಫಸ್ಟ್ ನೋಡಿ, ಲೆಗ್ ಲೆಫ್ಟ್ ನೀನ ಬೆಂಡ್ ಮಾಡಬೇಕು. ಲೆಫ್ಟ್ ಬೆಂಡ್ ಯುವರ್ ಲೆಫ್ಟ್ ನೀ. ವಾಪಸ್ ಸಾಕು, ಇಷ್ಟೇ ಸಿಂಪಲ್. ಸ್ಟೇ. ಬೆಂಡ್ ಯುವರ್ ರೈಟ್ ನೀ. ವಾಪಸ್ ಎಡೆ ಬಾರಿ ಮಾಡೋದು. ಹ್ಯಾಂಡ್ ಸ್ಟ್ರೈಟ್. ಬೆಂಡ್ ಯುವರ್ ಲೆಫ್ಟ್ ನೀ.
ವಾಪಸ್ ಬೆಂಡ್ ಯುವರ್ ರೈಟ್ ನೀ. ವಾಪಸ್ ರಿಲ್ಯಾಕ್ಸ್. ಸ್ವಲ್ಪ ಲೆಗ್ ಫ್ರೀ ಮಾಡ್ಕೊಳ್ಳಿ. ತ್ರಿಕೋನಾಸನ ಟ್ರಯಾಂಗಲ್ ಪೋಸ್ ಆಯಿತು. ಆನಂತರ ವೀರಭದ್ರಾಸನ. ನೆಕ್ಸ್ಟ್ ಬಂದ್ಬಿಟ್ಟು ಬಾಹುಬಲಿ ಆಸನ. ನೋಡಿ, ಬಾಹುಬಲಿ ಅಂತೂ ನೆನಪಾಯ್ತಲ್ಲ. ಕಟ್ಟಪ್ಪ ಯಾರು? ಮಾಮ. ಬಾಹುಬಲಿ ಎಲ್ಲ ಕ್ಯಾರೆಕ್ಟರ್ ನೆನಪಾಗ್ತಾರಲ್ಲ. ಸೊ ಬಾಹುಬಲಿ ಫಿಲ್ಮ್ ಬಂದ್ಬಿಟ್ಟು ಐ ಥಿಂಕ್ 5 to 7 years ಆಯ್ತು. ಓಕೆನಾ? ಬಾಹುಬಲಿ ಎಲ್ಲ ಕ್ಯಾರೆಕ್ಟರ್, ರಮ್ಯ ಕೃಷ್ಣ ಯಾರು, ಕಟ್ಟಪ್ಪ ಎಲ್ಲ ಗೊತ್ತಿದೆಯಲ್ಲ. ಸೊ ಸೇಮ್ ಥಿಂಗ್, ನೀವು ಯಾವ ತರ ಫಿಲ್ಮ್ ನೆನಪಿಟ್ಕೊಳ್ತಿರೋ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಫಿಲ್ಮ್ ಕ್ಯಾರೆಕ್ಟರ್ ನೆನಪಿಟ್ಕೊಳ್ತಿರೋ, ನಿಮ್ ಸರ್ ಅಥವಾ ಮಿಸ್ ಸ್ಟಡಿ ಮಾಡ್ಬೇಕಾದ್ರೆ ಪಾಠ ಮಾಡಕ್ಕೆ ಏನ್ ಹೇಳ್ತಾರೆ ಅದನ್ನ ಅದೇ ತರ ನೆನಪಿಟ್ಕೋಬೇಕು. ಆಗ್ಬೋದಾ ಇದು? ಆಗಲ್ಲ. ಕ್ಲಾಸಲ್ಲಿ ಟೀಚರ್ ಮಾಸ್ಟರ್ ಹೇಳ್ಕೊಡೋ ಪಾಠನ ಸಬ್ಜೆಕ್ಟ್ ನ ಅಥವಾ ನೆನ್ಪಿಟ್ಕೊಂಡ್ರೆ ಈಗ ನಾವು ಯಾವ ಬಾಹುಬಲಿ ಫಿಲ್ಮ್ ನೇಮ್ ಹೇಳ್ಕೊಳ್ಳೆ ಹೆಂಗೆ ನೀವು ಅದನ್ನ ಮಾತ್ರ ಯೂಸ್ ಮಾಡಿರಲ್ಲ. ಸೊ ಹಾಗೆ ಯಾವುದೇ ಒಂದು ವಿಷಯ ಇದ್ರೆ ಮೆಮೊರಿ ಬರ್ಬೇಕಾದ್ರೆ ಅದನ್ನ ಇನ್ವಾಲ್ವ್ ಆಗಿ ನೋಡ್ಬೇಕು. ನೀವು ಇನ್ವಾಲ್ವ್ ಆಗಿ ಅದನ್ನ ಡೇ ಬೈ ಡೇ ಕ್ಲಾಸ್ ಅಟೆಂಡ್ ಮಾಡಿದ ಪಾಠನ ಹೇಗೆ ನೋಡಿದಿರಿ ಹಾಗೆ ನೆನ್ಪಿಟ್ಕೋಬೇಕು. 1-2 times ನೋಡೋ ಪಿಕ್ಚರ್ ನೆನಪಿದೆ. ಡೈಲಿ 6 to 7 ಪೀರಿಯಡ್ ಇರ್ತಾರೆ. ಆ ಪೀರಿಯಡ್ ನೆನ್ಪಿಟ್ಕೊಂಡು ಅಭ್ಯಾಸ ಮಾಡಬೇಕು. ಓಕೆ, ಬಾಹುಬಲಿ ಪೋಸ್. 21 legs. Raise your shoulder. Bend your left knee. It's a Bahubali. Bahubali. Open. Same activity. ಒಂದ್ಸಲ ಬಲಗೆ ಎಡಗೆ ಇವ್ರಿ ನೋಡ್ಬೇಕು, ಆಮೇಲೆ ಮಾಡೋ ಎಲ್ಲರಿಗೆ ಮಾಡ್ತೀವಿ. ಮೇಲಕ್ಕೆ ಇನ್ನೂ ಚೆನ್ನಾಗಿ ನೋಡ್ಬೇಕು. ತ್ರಿಕೋನಾಸನ ಟ್ರಯಾಂಗಲ್ ಪೋಸ್. ಒಟ್ಟಿಗೆ ಎರಡು ಲೆಗ್ ಸ್ಪ್ರೆಡ್ ಡೌನ್. ಎರಡು ಕೈ ಕೆಳಗುರಿ, ಎರಡು ಕೈ ಬೋತ್ ಹ್ಯಾಂಡ್. ಬಲಗೈ ನೆಲಕ್ಕಿಲ್ಲಿ, ರೈಟ್ ಹ್ಯಾಂಡ್ ಕೆಳಗಿಲ್ಲಿ. ರೇಸ್ ಯುವರ್ ಲೆಫ್ಟ್ ಹ್ಯಾಂಡ್. ಎಡಗೈ ಮೇಲೆ ಇರಲಿ, ದೃಷ್ಟಿ ಲೆಫ್ಟಿಗೆ ಇರ್ಬೇಕು, ಮೇಲೆ ಕೈ ನೋಡ್ಬೇಕು. ವಾಪಸ್ ಇವ್ರ ರೈಟ್ ಹ್ಯಾಂಡ್ ರೇಸ್ ಮಾಡಬೇಕು, ಲೆಫ್ಟ್ ಹ್ಯಾಂಡ್ ಕೆಳಗಿದೆ. ಮೇಲೆ ಕೈ ಇದೆಯಲ್ಲ, ಇದನ್ನ ನೋಡ್ಬೇಕು. ವಾಪಸ್ ತ್ರಿಕೋನಾಸನ. ಇದು ಸೆಲೆಬ್ರೇಷನ್ ಇಷ್ಟೇ ಮಾಡ್ತೀನಿ. ಆಕ್ಚುಲಿ ಕರೆಕ್ಟಾಗಿ ಮಾಡಿದ್ರೆ ನಿಮ್ಮ ಮೆಮೊರಿ ಪವರ್ ಜಾಸ್ತಿ ಆಗ್ತದೆ, ಹೆಲ್ತ್ ಚೆನ್ನಾಗಿರ್ತದೆ. ಇಷ್ಟೊತ್ತಿಗೆ ಹೆಲ್ತ್ ಡಿಸ್ಟರ್ಬ್ ಆಗಲ್ಲ. ಮಾಡ್ತೀರಾ? ಕೂಡ ಸ್ವಲ್ಪ ಹಂಗೆ ನಕ್ಕೊಂತ ಅಭ್ಯಾಸ ಮಾಡುವ. ಲಾಫಿಂಗ್ ಸೆಷನ್. ಈಗ ಡೌನ್ ತ್ರಿಕೋನಾಸನ. ಲೆಫ್ಟ್ ಫೀಟ್ ರೈಟ್ ಫೀಟ್ ಟಚ್ ಮಾಡಬೇಕು. 10 ಟೈಮ್ ಮಾಡುವ. ನಕ್ಕಂತ ಅಲ್ಲೇ ಸೌಂಡ್ ಮಾಡ್ಬೇಕು. ನಂತರ 3, 4, 5, 6, 7, 8. ಉಸಿರು ಬಿಡ್ತಾ ಕೆಳಗೆ, ಗದ್ದನ ಒತ್ತಬೇಕು ಕೆಳಗೆ. ಅಪ್ ಡೌನ್, ಅಪ್ ಡೌನ್. ಸಮಸ್ಥಿತಿ. ಸ್ಟಾಪ್. ಬೆಂಡ್ ಯುವರ್ ಲೆಫ್ಟ್ ಸೈಡ್, ಲೆಫ್ಟ್ ರೈಟ್. ಯುವರ್ ರೈಟ್ ಸೈಡ್, your left, your right. ರೌಂಡ್ ರೊಟೇಟ್. ನೋಡಿ, ಮಕ್ಕಳು ಪೇನ್ ಫ್ರೀ ಆಗ್ತದಲ್ಲ, ಸ್ವಲ್ಪ ಪೇನ್ ಫೀಲ್ ಆಗ್ತದ. ಸೊ ಈ ರೀತಿ ಮಾಡಿದ್ರೆ ನೀವು ರೈಟಿಂಗ್ ಸ್ಟೈಲ್ನ ಚೇಂಜ್ ಮಾಡ್ಕೋಬಹುದು. ಕೈ ಮೇಲೆ ತಗೊಳ್ಳಿ, ಬ್ಯಾಕ್ ಪ್ರೆಸ್ ಮಾಡಬೇಕು. 1, 2, 3.
ಬಂದ್ಬಿಟ್ಟು ಸ್ವಲ್ಪ ಫಿಂಗರ್ ಪ್ರೆಸ್ ಮಾಡೋದು, ಹ್ಯಾಂಡ್ ಸ್ಟ್ರೆಚ್ ಮಾಡೋದು, ರೊಟೇಟ್ ಮಾಡೋದು. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳು ಮತ್ತೆ ಧ್ಯಾನ ಮುದ್ರಿಸ್ತಾನೆ. ಫಸ್ಟ್ ಪ್ರತಿದಿನ ಎದ್ದು ಕೂಡಲೇ ಇಷ್ಟ ದೇವರು ನಾಮ ಸ್ಮರಿಸೋದು, ಈ ತರ ರೂಢಿ ಮಾಡ್ಕೋಬೇಕು ಎಲ್ಲ ಮಕ್ಕಳು. ಇದರಿಂದ ಬುದ್ಧಿಶಕ್ತಿ ಬೆಳವಣಿಗೆ ಆಗ್ತದೆ. ಅದರಲ್ಲಿ ಮೈಂಡ್ ಡಿಸ್ಟರ್ಬ್ ಆಗೋದು ಕಡಿಮೆ ಆಗ್ತದ. ಓಕೆ, ನೇರ ಕೂತು ಒಂದು 4 ಬಾರಿ ಉಸಿರಾಟ ಮಾಡುವ. ಡೀಪ್ ಇನ್ಹಲೇಷನ್, ಉಸಿರು ತುಂಬಲಿಕ್ಕೆ 3-4 ಸೆಕೆಂಡ್ ಆಗಬೇಕು, ಉಸಿರು ಬಿಡಲಿಕ್ಕೆ 3-4 ಸೆಕೆಂಡ್ ಆಗೋದು. ಇನ್ ಔಟ್, ಇನ್ ಔಟ್. ಬಿಡ್ತೀರಿ ಇವಾಗ ಹ್ಯಾಂಡ್ ಸ್ಟ್ರೈಟ್ ಆಗಿರ್ಬೇಕು, ಉಸಿರು ಸಮ ಇರಬೇಕು, ಕೆಳಗೆ ಇರಬಾರ್ದು, ಮೇಲೆ ಇರಬಾರ್ದು. ಈಗ ಬೇರೆ ಎಕ್ಸರ್ಸೈಸ್ ಮಾಡಿ ಬೆನ್ನು ಟ್ರೈನಿಂಗ್ ಮಾಡಬೇಕು, ಕಾಲು ಟ್ರೈನ್ ಮಾಡಿ. ನಿಮ್ಗೆ ಬೆನ್ನು ಕಾಲು ಯಾರಿಗೂ ಇಲ್ಲ ಅನ್ಸುತ್ತೆ, ಇದೇನಾ? ಇಲ್ಲ ತಾನೆ? ಸೊ ಅದಕ್ಕೆ ನಾವು ಮಾಡ್ತಾ ಇದೀವಿ, ನೀವು ಸ್ಟಡಿಗೆ ಏನು ಅನುಕೂಲ ಆಗಬೇಕು, ರೈಟಿಂಗ್ಗೆ ವರ್ಕಿಂಗ್ ಏನು ಅನುಕೂಲ ಆಗಬೇಕು ಅಷ್ಟೇ ಎಕ್ಸರ್ಸೈಸ್ ಮಾಡ್ತೀನಿ. ಓಕೆನಾ? ರೈಟ್. ಹ್ಯಾಂಡ್ ಸ್ಟ್ರೈಟ್ ಆಗಿಟ್ಕೊಳ್ಳಿ, ಹ್ಯಾಂಡ್ ಸ್ಟಿಫ್ ಆಗಿರ್ಬೇಕು. ಸೊ ಇದರಿಂದ ಏನಾಗ್ತದೆ, ಕೈ ಬದಿಬೇಕಾದ್ರೆ ಹಿಂಗೆ ಜಾಡ್ತಿರಲ್ಲ, ಫಸ್ಟ್ ಬಡಿದ್ರೆ ಮಾಡ್ರೆ ಯಾರಾದ್ರು ಇದು ಎಕ್ಸ್ಪೀರಿಯನ್ಸ್ ಇದೆಯಾ? ಸ್ವಲ್ಪ ಮತ್ತೆ ಹಿಂಗೆ ಮಾಡೋದು ಇದೇ ಇಲ್ಲ, ಅದು ಸಾಲ್ವ್ ಆಗ್ತದೆ. ಮಾಡಿ. ಹ್ಯಾಂಡ್ ಸ್ಟಿಪ್ ಆಗಿರ್ಬೇಕು. ಸ್ವಲ್ಪ ಮೂಮೆಂಟ್, ಫ್ಲೈ 1 2 3 4 5 6 7 8 9 10 12 13 14. ಕೈ ಸ್ವಲ್ಪ ಹ್ಯಾಂಡ್ ಸ್ಟಿಪ್ ಆಗಿರ್ಬೇಕು. ವಿದ್ಯಾ ಯೋಗ, ವಿದ್ಯೆನ ಪಡ್ಕೊಳ್ಳಿಕ್ಕೆ ಶಾಲೆಗೆ ಬಂದಿದ್ದೀರಾ. ಓಕೆ, ಸೊ ಹಾಗೆ ಯೋಗ ಅನ್ನೋದು ಆರೋಗ್ಯವನ್ನು ಪಡೆದುಕೊಳ್ಳಲಿಕ್ಕೆ, ಹೆಲ್ತ್ನ ವೆಲ್ತ್ನಲ್ಲಿ ಕನ್ವರ್ಟ್ ಮಾಡಲಿಕ್ಕೆ, ಹೆಲ್ದಿ ಆಗಿರ್ಲಿಕ್ಕೆ ಮಾಡುವ ವಿಧಾನಕ್ಕೆ ಯೋಗ ಅಂತ ಕರಿತಾ ಇದ್ದೀವಿ. ಸೊ ಎಲ್ಲರೂ ಮತ್ತೊಮ್ಮೆ ಎಲ್ಲರಿಗೂ ಯೋಗ ದಿನದ ಶುಭಾಶಯಗಳು. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ ಮಕ್ಕಳು. ಟೀಚರ್ಸ್ ನೋಡಿ ಮನೆಯಲ್ಲಿ ಕಣ್ಣು ಬಿಟ್ಟಿಲ್ಲಿ ಮೊದಲೊಂದು ಟೈಮ್ ಬ್ರೀತಿಂಗ್ ಇನ್ ಔಟ್ ಮಾಡಿ. ಇನ್ಹೇಲ್, ಎಕ್ಸೇಲ್. ಉಸಿರು ನಿಧಾನ ತುಂಬಬೇಕು, ನಿಧಾನ ಬಿಡಬೇಕು. 2 ಟೈಮ್. ಎರಡು ಕೈಗಳು ನಮನ ಸ್ಥಿತಿ. ಎಲ್ಲರೂ ಒಟ್ಟಿಗೆ ಗುರು ಮಂತ್ರ ಹೇಳುವ. ಓಕೆ, ರೆಡಿ, ಸ್ಟಾರ್ಟ್. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್. ವಾಟ್ ಇಸ್ ದ ಯೋಗ? ಇಲ್ಲಿ ಬರ್ದನ್ನ ರೆಗ್ಯುಲರ್ ರುಟೀನ್ ಆಗಿಲ್ಲ, ಸಿಲೆಬಸ್ ತರ ಆಗಿದೆ, ಬಹಳ ಜನ ಗೊತ್ತಿಗಲ್ಲ. What is yoga? So, and I would like to say thank you for coming here and instructing them to perform the yoga. And yoga is one thing which you have to practice in your daily life. Okay, so in fact I said many times in the classes also, meditation which heals you. Okay, so yoga and meditation is the best exercises to perform to keep your mind calm, relaxed, and you can have mentally well. Okay, thank you so much. And from the management, I would like to thank you, sir, for coming and instructing us once again. Thank you so much. And everyone, happy International Yoga Day. Thank you.